ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ಹೋಪ್ ನೀವೆಲ್ಲ ತುಂಬ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇದ್ದೀನಿ. ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ. ಸೊ ಇವತ್ತಿನ ವ್ಲಾಗ್ ಏನು ಅಂತ ಅಂದರೆ, ನನಗೆ ಈ ವಾರ ಲೈಕ್ 2 ವೀಕ್ಸ್ ಫ್ರಮ್ 17th ಇಂದ ನನಗೆ 30th ನನಗೆ ಮಿಡ್ ಟರ್ಮ್ಸ್ ನಡೀತಾ ಇದೆ. ಆಲ್ರೆಡಿ ಸ್ಟಾರ್ಟ್ ಆಗಿದೆ. ಇವತ್ತು ನಾನು ಟ್ಯೂಸ್ಡೇ ವ್ಲಾಗಿಂಗ್ ಮಾಡ್ತಾ ಇದ್ದೀನಿ. ನಿನ್ನೆ ನನಗೆ 2 ಎಕ್ಸಾಮ್ ಇತ್ತು. ಒಂದು ಕ್ಯಾಪ್ಸ್ ಅಂತ ಇತ್ತು, ಇನ್ನೊಂದು ಫಿಸಿಕಲ್ ಡಯಾಗ್ನೋಸಿಸ್ ಇತ್ತು. ಸೊ ಅದು ಎರಡನ್ನೂ ಕೊಟ್ಟೆ. ಸೊ ನನಗೆ ಇವತ್ತು ಟ್ಯೂಸ್ಡೇ ಸ್ವಲ್ಪ ನಾನು ಫ್ರೀಯಾಗಿರಬೇಕು ಅಂತ ಅಂದ್ಕೊಂಡೆ. ಸೊ ಹಾಗಾಗಿ ನನ್ನ ಫ್ರೆಂಡ್ ಮನೆಗೆ ಹೋಗೋಣ ಅಂತಲೂ ಪ್ಲ್ಯಾನ್ ಮಾಡಿದೆ. ಆಲ್ಮೋಸ್ಟ್ ನಿಯರ್ ಟು ದ ಮೆಟ್ರೋ ಸ್ಟೇಷನ್. ವಿ ಹ್ಯಾವ್ ಪ್ಲ್ಯಾಂಡ್ ಸ್ವಲ್ಪ ಏನಾದರೂ ಕುಕ್ಕಿಂಗ್ ಅದು ಇದು ಏನಾದರೂ ಮಾಡಿ, ಏನಾದರೂ ಸ್ಯಾಟಿಸ್ಫೈ ಆಗೋ ಥರ ಏನಾದರೂ ಕುಕ್ಕಿಂಗ್ ಮಾಡಿ ನಾವು ತಿನ್ನೋಣ ಅಂತ. ನಾನು ಮೆಟ್ರೋ ಸ್ಟೇಷನಿಂದ ಇಳಿದು ನನ್ನ ಫ್ರೆಂಡ್ ಹೇಳ್ದಾಗೆ 2-3 ಸ್ಟಾಪ್ಸ್ ಆದಮೇಲೆ ಇಳ್ಕೊಂಡಿದ್ದೀನಿ. ಸೊ ಅವಳು ಬರ್ತೀನಿ ಅಂತ ಹೇಳಿದ್ಲು. ಸೊ ಈಗ ಇಲ್ಲೇ ವೆಯ್ಟ್ ಮಾಡಬೇಕು. ಇಲ್ಲೇ ಬರ್ತಾ ಇದ್ದಾಳೆ. ಹಾಯ್ ಮಾಡು ಗೈಸ್. ನಿಮಗೆ ಇವಳು ಯಾರಂತ ಗೊತ್ತಾ? ನೀವೆಲ್ಲೋ ನೋಡಿರ್ತೀರಾ, ಬಟ್ ಎಲ್ಲಿ ಅಂತ ಹೇಳಿ ನೋಡೋಣ. ಏರ್ಪೋರ್ಟಲ್ಲಿ ಲೇಟಾಗಿ ಬಂದಿದ್ನಲ್ಲ. ಅದೇ ಏರ್ಪೋರ್ಟಲ್ಲಿ ಲೇಟಾಗಿ ಬಂದಿದ್ಲಲ್ಲ ಇವಳೆ. ಸೊ ನಾವಿವಾಗ ಆಗಲೇ ಲೇಟಾಗಿ ಬರೋದ್ರಲ್ಲಿ ಅದು ಕನ್ಫರ್ಮ್ ಆಯಿತು ಗೈಸ್. ಲಾಸ್ಟ್ ಟ್ಯೂಸ್ಡೇ ಕೂಡ ನಾವು ಎಲ್ಲೋ ಹೊರಗಡೆ ಹೋಗಬೇಕು ಅಂತ ಪ್ಲ್ಯಾನ್ ಮಾಡಿದ್ವಿ, ಕರೆಕ್ಟಾಗಿ 1 ವೀಕು. ಸೊ ಅದು ಸೊ ಟರ್ಟಲ್ ಲೇಕಿಗೆ ಹೋಗ್ಬೇಕಂತ ಪ್ಲ್ಯಾನ್ ಮಾಡಿದ್ವಿ. ಅಲ್ಲೂ ಅಷ್ಟೇ ಆಲ್ಮೋಸ್ಟ್ 1 hour ಬಸ್ ಸ್ಟಾಪಲ್ಲಿ ಕೂರಿಸಿ ವೆಯ್ಟ್ ಮಾಡಿಸಿದಾಳೆ ನನಗೆ. ಆಮೇಲೆ ನಾವು ಹೋಗೋಷ್ಟರಲ್ಲಿ ಯಾವ ಟರ್ಟಲ್ಲೂ ಕಾಣಿಸಿಲ್ಲ, ಬಿಕಾಸ್ ಫುಲ್ ಕತ್ಲೆ ಆಗೋಗ್ಬಿಟ್ಟಿತ್ತು. ವಾಪಸ್ ಸುಮ್ಮನೆ ಅಲ್ಲೇ ಸುತ್ತಾಡ್ಕೊಂಡು ವಾಪಸ್ ಬಂದಿದ್ದಾಯಿತು. ಸೊ ಬಂದೆ ಬಟ್ ಇನ್ನೂ ಸ್ವಲ್ಪ ಬೇಗ ಬಂದಿದ್ರೆ ಚೆನ್ನಾಗಿರೋದು. ಸೊ ಗೈಸ್, ಅವಾಗಲೇ ಹೇಳ್ದಂಗೆ ಈಗ ಏನು ಮಾಡ್ತೀವಿ ಅಂತ ನಮಗೂ ಗೊತ್ತಿಲ್ಲ, ನೋಡ್ಬೇಕು ಏನೇನು ಮಾಡ್ತೀವಿ ಅಂತ. ಸೊ ಇವಾಗ ರೂಮ್ ಟೂರ್ ಕೊಡ್ತೀಯಾ ನಮಗೆ ಹೆಂಗಿದೆ ಅಂತ? ಎಲ್ಲರಿಗೂ ಕ್ಯೂರಿಯಾಸಿಟಿ ಇರೋದೇ ಬಾಡಿಗೆ ಮನೆ. ಪರವಾಗಿಲ್ಲ, ನಿಮ್ಮ ಮನೇನೆ ಹೇಗಿದೆ ಅಂತ ತೋರಿಸು. ಬಿಕಾಸ್ ಎಷ್ಟೊಂದು ಜನ ಹೇಗಿದೆ ಮನೆ ಅಲ್ಲೆಲ್ಲ ಅಂತ ಕೇಳ್ತಾ ಇರ್ತಾರೆ. ಹಾ, ಸೊ ಅದಕ್ಕೋಸ್ಕರ ನೀನು ಹೋಮ್ ಟೂರ್ ಕೊಡು, ಓಕೆನಾ? ಓಕೆ. ಹೇಳಿ, ಇವಾಗ ನೀನೇ ಹೇಳಬೇಕು. ಇದು ಎಂಟ್ರೆನ್ಸು, ನೀನೇ ಎಕ್ಸ್ಪ್ಲೇನ್ ಮಾಡಕ್ಕೆ, ನಾನೇನು ಮಾಡಲ್ಲ. ಜೋರಾಗಿ ಮಾತಾಡೋ, ಜೋರಾಗಿ ಹೇಳು. ಇದು ನನ್ನ ಫ್ರೆಂಡ್ಸ್ 3 ಜನ ಅಲ್ಲಿ ಕಾಣಿಸ್ತಾ ಇದಾರಲ್ಲ, 1 2 3 ನನ್ನ ಬೆಸ್ಟ್. ಅವ್ರ ಹೆಸರೇನು? ಹೆಸರೆಲ್ಲ ಇಟ್ಟಿಲ್ಲ. ಅದು ಒಂದೇ ಆರೋಹಿ. ಅಬ್ಬಾ, ಇದು ನನ್ನ ಫೇವ್ರೆಟ್. ಇದು ಇಲ್ಲದೆ ಮಲಗದೆ. ಆಮೇಲೆ ಇನ್ನೇನಿದೆ ನಿನ್ನ ರೂಮಲ್ಲಿ? ಯಾವ ಸೆಮಿಸ್ಟರ್ ನೀನು? 5th year. ನಾನು 5th year. ಯಾವ ಸೆಮಿಸ್ಟರ್? 5th year. ಹೆಂಗೆ ನಡೀತಾ ಇದೆ ಸ್ಟಡೀಸ್? ನಡೀತಾ ಇದೆ. ಓಕೆ, ಬಾ ನೆಕ್ಸ್ಟ್ ತೋರಿಸು. ಒಂದು ರೂಮ್ ಇಲ್ಲಿ ಬರಿದಾರೆ. ಹೌದಾ? ಡಿಸ್ಟರ್ಬ್ ಮಾಡುವಾಗಿಲ್ಲ. ಇದು ಕಿಚನ್. ಲುಕ್ ಕುಕ್ ಮಾಡ್ತಿದಾರಲ್ಲಿ. ಹಾಯ್. ಇದೊಂದು ರೂಮು. ಅದು ಒಂದು ರೂಮಾ? ಇದು ಒಂದು ರೂಮ್. ಸೊ 3 ರೂಮಾ? 4 ರೂಮ್? ಎಸ್. ಓಕೆ. ಹಾಲಲ್ಲಿ ಬರೀತಾರೆ. ಇದಾ? ವಾಶ್ರೂಮ್ ತೋರಿಸ್ತೀಯಾ? ಓಕೆ ಗೈಸ್, ವಾಶ್ರೂಮ್. ಓಕೆ, ಡನ್. ಹಾಯ್, ಹೌ ಆರ್ ಯು? ಹಾಯ್, ಹಾಯ್, ಹಾಯ್. ನಾನು ನಿಜ ಇದನ್ನ ವ್ಲಾಗ್ ಹಾಕ್ಬಿಡ್ತೀನಿ. ಹೆಂಗೆ ಕೂತಿದ್ದೆ ಆ ಥರ ಅಂದರೆ ನೀನು ಜೋಕರ್ ಥರ ಕಾಣ್ತಿದ್ದೀನಿ ನಾನು. ನಿಜ ಇದನ್ನ ವ್ಲಾಗ್ ಹಾಕ್ಬಿಡ್ತೀನಿ. ಸೊ ಇವಾಗ ನಾವೇನು ಮಾಡ್ತಾ ಇದ್ದೀವಿ? ಕ್ಯಾಮ್ರಾ ನೋಡ್ತಿದ್ದೆ. ಹೇಳು, ಏನು ಮಾಡ್ತಾ ಇದ್ದೀವಿ? ಒಬ್ಬಟ್ಟು. ಒಬ್ಬಟ್ಟು ನಿಮ್ಮ ಕಡೆ ಏನಂತಾರೆ?
ಹೋಳಿಗೆ ಅವ್ರಿಗೆ ಹೆಂಗೆ ಮಾಡೋದು ಗೊತ್ತಿಲ್ಲಪ್ಪ. ನಿನಗೆ ಯಾಕೆ ಕರ್ಸಿದ್ದು? ಗೈಸ್ ಇವಾಗ ಒಬ್ಬಟ್ಟು ಮಾಡ್ಬೇಕಂತ ಪ್ಲ್ಯಾನ್ ಮಾಡಿದ್ದೀವಿ. ಪ್ಲ್ಯಾನ್ ಮಾಡಿ ಇವಾಗ ಸ್ಟಾರ್ಟ್ ಮಾಡಬೇಕು. ಗೈಸ್ ಇದು ಕಿಚನ್ ವ್ಯೂ. ಇವತ್ತು ಸಿಕ್ಕಾಪಟ್ಟೆ ಚೆನ್ನಾಗಿದೆ ಗೈಸ್ ಬಿಸಿಲು. ನಿನ್ನೆ ಫುಲ್ಲು ಫಾಗ್ ಇತ್ತು, ಇವತ್ತು ಪರವಾಗಿಲ್ಲ. ಏನು ಮಾಡ್ತಾ ಇದೀಯ ಈಗ? ಬೇಳೆ ಎಷ್ಟು ಹಾಕಬೇಕು? ಆಯ್ತಲ್ಲ ಕಡೆ. ನೋಡು ನಾನು ಅರ್ಧ ಕೆಜಿ ಬೇಳೆ ಒಂದು ದಿನ ಖಾಲಿ ಆಯ್ತಲ್ಲ. ತುಂಬ ಬೆಳಗ್ಗೆ ಬರ್ತದೆ ಅದಕ್ಕೆ. ಆಯ್ತಲ್ಲ ಕಡೆ. To learn more. Smile. ಜಾರ್ಜಿಯಾದು ಮೈದಾ. ಕೈಯೆಲ್ಲ ಹಿಂಗಾಯ್ತು. ಅವಳು ಎಲ್ಲ ಟೈಪ್ ಅಡುಗೆ ಮಾಡ್ತಾಳೆ, ಎಲ್ಲ ಕಾಳು ಮಾಡ್ತಾಳೆ, ಎಲ್ಲ ಸೆಟ್ ಮಾಡ್ತಾಳೆ. ಈಗೆಲ್ಲ ಅದೆಲ್ಲ ಬರೋದಿಲ್ಲ ಬಿಡು, ಮಾಡಬೇಡ ಅಂತಂದು ಒಮ್ಮೆ ಹೇಳ್ತೀಯ ನಾ ಯೂಟ್ಯೂಬ್ಗೆ ಹೋಗಿ ಮಕ್ಕಳ ಅಂತಂದು ಆಮೇಲೆ ಯಾಕೆ ಬನಾರೈತೆ ಗೋಲ್ಕ್ ಹೋಗ್ರೆ ಜಾಸ್ತಿ ಫ್ಲೇಮ್ ಬೇಡ. ತೆಗಿ. ಹಾಗೇನಿಲ್ಲ, ನನಗೂ ಅಡುಗೆ ಬರೋದು. ನೋಡ್ತಾ ಇದ್ದೀನಿ, ಸಣ್ಣ ಮಾಡು. ಅದು ರೆಕಾರ್ಡ್ ಆಗ್ತಾ ಇದೆ ನಿಮ್ಮ ಇದು ಮಾಡಬೇಕಿತ್ತು, ಇದು ಅಷ್ಟೇ. ಮೈ ಗಾಡ್ ಒಬ್ಬಟ್ಟು ಈ ಥರ ಹೆಂಗೆ ಪೂರಿ ಥರ ಆಗ್ತಾ ಇದೆ. ಹಿಟ್ಟು ಜಾಸ್ತಿ ಹಾಕಿದ್ದೀನಿ. ಹಿಟ್ಟು ಹಂಗಂತ ಈ ಥರನೇ ಆಗ್ಬೇಕಂತ. ಹೌದಾ? ಸಣ್ಣ ಮಾಡು.
ನೋಡಿ ಇವಾಗ ಗಂಟ್ಲು. ಸ್ವಲ್ಪ ಇನ್ನು ಸ್ವಲ್ಪ. ಸೀರಿಯಸ್ ಆಗಿ ಯಾಕೆ ಮಾಡ್ತಾ ಇದೀಯ ಅದನ್ನ? ಕಾನ್ಸಂಟ್ರೇಷನ್ ಕೊಟ್ಟು ಮಾಡ್ತಿದ್ದೀನಿ. ಕಾನ್ಸಂಟ್ರೇಷನ್ ಬೇಡ, ಆರಾಮಾಗಿ ಪೀಸಾಗಿ ಮಾಡು. ಹಿಂಗೆಲ್ಲ ಮಾಡಿ ಅಭ್ಯಾಸ ಬಿಟ್ಟೋಗ್ಬಿಟ್ಟು ಏನಾಗಲ್ಲ. Serious ಆಗಿ. ಅದು ಅವಾಗಿಂದ ರೆಕಾರ್ಡ್ ಆಗ್ತಾ ಇದೆ. ಈಗ ಸುಮ್ಮನೆ ಇದು ಪರ್ಸ್ನಲ್ ಕ್ಲಿಪ್ಪಿಂಗ್ಸ್ ಎಡಿಟ್ ಮಾಡತ್ತೀನಿ. ಕ್ಯೂಟ್ ಆಗಿರೋದು ಎಲ್ಲ ಚೆನ್ನಾಗಿ ಕಾಣ್ತಿದೆ ಅಂತ ಹೇಳಿ ಎಲ್ಲ ರೆಕಾರ್ಡ್ ಮಾಡಿ. ಗೈಸ್ ಬೇಗ 1000 ಸಬ್ಸ್ಕ್ರೈಬರ್ಸ್ ಆಗಿ. ಏನಕ್ಕೆ ನಾನು ಅವಳು ಗಿಫ್ಟ್ ಕೊಡಿಸ್ತೀನಿ. ನಾನು ಹೇಳಬೇಕು 1000 ಸಬ್ಸ್ಕ್ರೈಬರ್ಸ್ ಬೇಗ ಆಗಿ, ಬಿಕಾಸ್ ಅವಳು ನಂಗೆ ಏನೋ ಗಿಫ್ಟ್ ಕೊಡ್ತೀನಿ ಅಂತ ಹೇಳಿದಾಳೆ. ನೀವಾಗಲೇ ತಿಂದ್ರಲ್ಲ, ಹೇಗಿದೆ ಟೇಸ್ಟ್ ಹೇಳಿ? ಡವ್ ಮಾಡಬೇಡ, ನಿಜ ತುಂಬ ಹಸುವಾಗಿದೆ. ಇದು ತುಪ್ಪನಾ? ಸಾಕು 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 ಸಾಕು. ಅವ್ರು ತೋರಿಸ್ತಾರೆ ಹೇಗೆ ತಿನ್ನೋದಂತ. ನಿಜ, ಒಬ್ಬಟ್ಟಿಗೆ ಹಪ್ಪಳ ನಾನಿದೆ ಕಾಂಬಿನೇಷನ್ ಇದೆ ಫಸ್ಟ್ ನೋಡ್ತಾ ಇರೋದು, ಕೇಳ್ತಾ ಇರೋದು. ಗೈಸ್ ಇವಳು ಫ್ರೆಂಡ್ನ ಮನೆಗೆ ಕರೆದ್ಬಿಟ್ಟು ಏನು ಮಾಡ್ತಿದ್ದಾಳೆ ನೋಡಿ ಗೈಸ್. ಬರೀ ಸುಳ್ಳು, ನಾನು ಇವಾಗ ಹೇಳ್ದೆ ಅಂತ ಅವಳೇನೋ ಬೇರೆ ಚೇಂಜ್ ಮಾಡ್ತಾರೆ. ಹಾರ್ಮೋನಿಯಂ ಟ್ಯೂನು ಹಾಕಿದೆ, ರೂಬಾರು ರೂಬಾರು ಈ ಮನಸ್ಸಿನ FM ಅಲ್ಲಿ ನಿಂದೆ ಹಾಡಿದೆ, ರೂಬಾರು ಬದ್ಮಾಶು ನನ್ನ ದಿಲ್ ಖುಷಿಯಿಂದ ಪಲ್ಟಿ ಹೊಡೆದಿದೆ, ನಿನ್ನನ್ನೇ ನೋಡುತ್ತಾ ಸ್ಟೈಲ್ ಆಗಿ ಸಿಟಿ ಹೊಡೆದಿದೆ.